ಕಂಟೆಂಟ್ ಬಿಡ್ದೇನೆ ರಿಲೀಸ್ಗೆ ಹತ್ರ ಆಗ್ತಿರೋ ಟೈಮಲ್ಲಿ ಇಂಟ್ರೊಡಕ್ಷನ್ಗೆ ಅಂತ ರಾಯನನ್ನ ತಂದು ಇಡೀ ಇಂಟರ್ನೆಟ್ ಸಮೂಹಕ್ಕೆನೆ ಬೆಂಕಿ ಹಚ್ಚಿದ್ದಾಯ್ತು. ಇನ್ನು ಈಗ ರಿಲೀಸ್ ಡೇಟ್ ಸುತ್ತ ನೆಗೆಟಿವಿಟಿ ಹಬ್ಬಿಸ್ತಿದ್ದೋರ್ಗೆ ಕ್ಲಾಶ್ ಅಲ್ಲೇ ಕೌಂಟರ್ ಕೊಡೋ ತರ ಇವತ್ತು ಸಿನಿಮಾದ ಟೀಸರ್ನ ಕೂಡ ಬಿಟ್ಟಿದ್ದಾರೆ. ಓ ವೇಟ್, ಇದು ಟೀಸರ್ ಅಲ್ಲ, ಸ್ಟ್ರೈಟ್ ಅವೇ ಹೆಡ್ ಶಾಟ್ ವಾರ್ನಿಂಗ್. ಯಪ್ಪ, ಏನು ಡೈಲಾಗ್ಸ್, ಏನು ಬ್ರುಟಾಲಿಟಿ ಅಂತೀರಾ? ಸೊ ಹ್ಯಾವ್ ಸಮ್ ಫೈನ್ ಮ್ಯಾನರ್ಸ್. ಟಾಕ್ಸಿಕ್ ಇದು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇರುವಂತಹ ಚಿತ್ರ. ಅಂತೂ ಇಂತೂ ಒಂದು ಪ್ರಾಪರ್ ಕಂಟೆಂಟ್ ಬೇಕು, ಸಿನಿಮಾದೊಳಗೆ ಏನಿದೆ ಆ ಪ್ಲಾಟ್ ಬಗ್ಗೆ ತಿಳ್ಕೋಬೇಕು ಅಂತ ಕಾಯ್ತಿದ್ದೋರ್ಗೆ ಫೈನಲಿ ಇವತ್ತು ದರ್ಶನ ಆಗಿದೆ ಟಾಕ್ಸಿಕ್ ಪ್ರಪಂಚಕ್ಕೆ. ಸೊ ಹೇಗಿತ್ತು ಅದು, ನನಗೇನ್ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ಕೊಂಡು ಬರೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡುವ ಏನ್ ಮಾಡ್ತೀರಾ ಅಂತ. ಈ ಟೀಸರ್ನ ಹೈಲೈಟ್ ಅಂದ್ರೆ ಅದು ಇದರ ವಿಜುವಲ್ಸ್. ಅವನಜ್ಜಿ ಯಾವ ಲೆವೆಲ್ ಗ್ರ್ಯಾಂಡ್ಯೂರ್ಗೆ ಹೋಗಿದ್ದಾರೆ ಅಂದ್ರೆ ತೆಗ್ದಿರೋ ಒಂದೊಂದು ಫ್ರೇಮ್, ಒಳಗೆ ಇಟ್ಟಿರೋ ಡೀಟೇಲಿಂಗ್, ಆಕ್ಚುಯಲ್ ಕಥೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ದೇ ಇದ್ರು ಆ ಪ್ರಪಂಚದಲ್ಲಿರೋ ಪ್ರತಿಯೊಂದು ವಿಷಯದ ಬಗ್ಗೆನೂ ತುಂಬಾ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಂದಷ್ಟು ಕಡೆ ಎಸಿಮೆಟ್ರಿಕಲ್ ಆಗಿ ಕಾಣಬಹುದು, ಬಟ್ ಐ ಥಿಂಕ್ ಇದೇ ವಿಜುವಲ್ಸ್ ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಅದು ಆ ಸ್ಕ್ರೀನ್ ರೇಷಿಯೋಗೆ ಖಂಡಿತ ಮ್ಯಾಚ್ ಆಗತ್ತೆ. ಸೊ ಥಿಯೇಟರ್ ಅಲ್ಲಿ ಅದರ ಇಂಪ್ಯಾಕ್ಟ್ ಇನ್ನೂ ದೊಡ್ಡ ಮಟ್ಟದಲ್ಲೇ ಇರತ್ತೆ, ಡೌಟೇ ಬೇಡ. ವಿಜುವಲಿ ಈ ತರದ ರಿಚ್ನೆಸ್, ಆ ಲೈಟಿಂಗ್, ಇನ್ಫ್ಯಾಕ್ಟ್ ವಿಎಫ್ಎಕ್ಸ್ ಅಲ್ಲೇ ಸುಮಾರು ಶಾಟ್ ಗಳನ್ನ ಸೇರಿಸಿದ್ದಾರೆ. ಕೆಲವೊಂದಂತೂ ಹೆವಿ ರಿಯಾಲಿಸ್ಟಿಕ್ ಆಗಿ ಕಾಣ್ತಾ ಇದಾವೆ. ಹೌದು, ಎಲ್ಲ ಡಿನೆಗ್ ಅವರ ಮಹಿಮೆ ಅಷ್ಟೇ. ಬಟ್ ಅಲ್ಲಿ ಎಡಿಟಿಂಗ್ ಇನ್ನೊಂಚೂರು ಸ್ಮೂತ್ ಆಗಿ ಇರಬೇಕಾಗಿತ್ತು. ಬಿಕಾಸ್ ಎಷ್ಟೋ ಫ್ರೇಮ್ಸ್ ಅಲ್ಲಿ ಬಳಸಿರೋ ಎಫೆಕ್ಟ್ ಗಳು ಸರಿಯಾಗಿ ಡಿಸ್ಪ್ಲೇನೇ ಆಗಿಲ್ಲ, ಮಟೀರಿಯಲ್ ಗಳು ಕಾಣಲ್ಲ. ಸೊ ಅದರಿಂದ ಏನೋ ಒಂದು ಬಂತು, ರಪ್ ಅಂತ ಪಾಸ್ ಆಯ್ತು ಅಂತ ಅನ್ಸತ್ತೆ, ಅಥವಾ ಸ್ಪೀಡ್ ಅನ್ನೇ ಕಮ್ಮಿ ಮಾಡಿ ನೋಡ್ಬೇಕಾಗತ್ತೆ ಅಷ್ಟೇ. ಎನಿವೇಸ್, ಟೀಸರ್ ಅಲ್ವಾ, ನಡೆಯತ್ತೆ. ಆದ್ರೆ ಟ್ರೈಲರ್ನಲ್ಲಿ ಪ್ರಾಪರ್ ಎಡಿಟಿಂಗ್ ಅಂತೂ ಬೇಕೇ ಬೇಕು. ಮೇನ್ಲಿ ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡೋದು ಕೂಡ. ಇನ್ನು ಸ್ಟೋರಿ ಲೈನ್ ಕಡೆ ಬಂದ್ರೆ ಈ ಕಥೆ 60-70ರ ದಶಕದ ಗೋವಾದಲ್ಲಿ ಸೆಟ್ ಆಗಿರುವಂತದ್ದು. ಇನ್ಫ್ಯಾಕ್ಟ್ ಬಳಸಿರೋ ವೆಹಿಕಲ್ಗಳು, ಆ ನಂಬರ್ ಪ್ಲೇಟ್ ಸಹ ಅದನ್ನೇ ಹೇಳ್ತಿವೆ. ಜಿಪಿ ಅಂದ್ರೆ ಗೋವಾ ಪಾಂಡಿಚೇರಿ, ಈ ಎರಡೂ ಟೆರಿಟರಿಗಳು ಆಲ್ಮೋಸ್ಟ್ ಒಂದೇ ಟೈಮ್ ಅಲ್ಲಿ ಒಂದೇ ಅಡ್ಮಿನಿಸ್ಟ್ರೇಷನ್ ಅಂಡರ್ ಅಲ್ಲಿ ಬರ್ತಿದ್ರಿಂದ ಅದನ್ನೇ ರಿಜಿಸ್ಟ್ರೇಷನ್ ಕೋಡ್ ಆಗಿ ತಗೊಂಡಿರ್ಬೋದು. ಹಾಗಾಗಿ ಈ ಫ್ರೇಮ್ ಏನಿದೆ ಅದು ಪೋರ್ಚುಗೀಸ್ ಅವರು ಜಸ್ಟ್ ಆಗತಾನೆ ಭಾರತವನ್ನ ಬಿಟ್ಟು ಹೋಗಿರೋ ಕಾಲಘಟ್ಟ. ಅಂಡ್ ಇಲ್ಲಿರೋದು ಯಶ್ ಅವರ ಲಾಂಗ್ ಹೇರ್ ಲುಕ್. ಸೊ ಅದರ ಟೈಮ್ ಲೈನ್ ಬಂದು 1961. ಇನ್ನು ಈ ಫ್ರೇಮ್ ಅಲ್ಲಿರೋ ವೆಹಿಕಲ್ ಮೇಲೆ GDB ಅಂತ ಇದೆ. ಸೊ ಮೋಸ್ಟ್ಲಿ ಗೋವಾ, ದಮನ್, ದಿಯು ಈ ಮೂರು ಟೆರಿಟರಿಗಳನ್ನ ಒಟ್ಟಿಗೆ ಸೇರಿಸಿ ನಂಬರ್ ಪ್ಲೇಟ್ ಕೊಟ್ಟಿದ್ದಾರೆ. ಸೊ ಈ ಟೈಮ್ ಲೈನ್ ಬಂದು ಮಿಡ್ 70s. ಹಾಗೆ ಹಿಂದೆ ಇರೋ ಶಾಪ್ ಮೇಲೂ ಪೋರ್ಚುಗಲ್ ನಲ್ಲೇ ಬರ್ದಿದ್ದಾರೆ. ಸೊ ಲೊಕೇಶನ್ ಗೋವಾ ಅನ್ನೋದಂತೂ ಕನ್ಫರ್ಮ್. ಯಶ್ ಅವರದ್ದು ಇಲ್ಲಿ 3 ಡಿಫರೆಂಟ್ ಶೇಡ್ಸ್ ಇದೆ. ಒಂದು ಲಾಂಗ್ ಹೇರ್ ಅಲ್ಲಿ ಮ್ಯಾನರ್ಸ್ ಬಗ್ಗೆ ಪಾಠ ಮಾಡ್ತಿರುವಂತದ್ದು, 2 ಇಂಟ್ರೊಡಕ್ಷನ್ ಅಲ್ಲಿ ಇದ್ದಂತ ರಾಯ, ಹಾಗೆ ಲಾಸ್ಟ್ ಒನ್ ಅಂಡ್ ಹೆವಿ ಶಾಕ್ ಕೊಟ್ಟಿದ್ದು ಅಂದ್ರೆ ಅದು ಆ ಕ್ಲೀನ್ ಕಟ್ ಫುಲ್ ಶೇವ್ ಲುಕ್. ಯಶ್ ಅವರನ್ನ ಈ ತರ ನೋಡಿ ಎಷ್ಟೋ ವರ್ಷಗಳೇ ಆಗೋಗಿತ್ತು. ಟ್ವಿಟರ್ ಅಲ್ಲೂ ಇದ್ರ ಬಗ್ಗೆ ಡಿಸ್ಕಷನ್ಗಳು ನಡೀತಾನೆ ಇದ್ವು. ಅಂದ್ರೆ ಬಿಯರ್ಡ್ ಇಂದನೇ ಯಶ್ ಅವರಿಗೆ ಪಾಪ್ಯುಲಾರಿಟಿ, ಗಡ್ಡ ತೆಗೆದ್ರೆ ಏನೇನೂ ಅಲ್ಲ ಅಂತ. ಸೊ ಅಂಥವರ ಬಾಯಿಗೆ ಬೀಗ ಹಾಕೋ ರೀತಿಯಲ್ಲಿ ಈ ಗೆಟಪ್ ಇತ್ತು ಅಂತ ಅನ್ಬೋದು. ಅಂಡ್ ಆಕ್ಚುಲಿ ಸ್ಲಿಮ್ ಆಗಿನೂ ಕಾಣ್ತಾರೆ. ಇದ್ರ ಜೊತೆಗೆ ಅಲ್ಲಿ ಬರೋ ಡೈಲಾಗ್, ಐ ಆಮ್ ಹೋಮ್ ಡ್ಯಾಡಿ, ಅದನ್ನ ಕೇಳಿದಾಗ ಅಫ್ಕೋರ್ಸ್ ಡಬಲ್ ರೋಲ್ ಏನಾದ್ರೂ ಇದೆಯಾ ಅನ್ನೋ ತರ ಪ್ರಶ್ನೆ ಮೂಡೋದು ಸಹಜ. ಬಟ್ ಈ 3 ಶೇಡ್ ಅಲ್ಲಿರೋ ಟ್ರಾನ್ಸ್ಫಾರ್ಮೇಶನ್, ಆ ಕೂದಲನ್ನ ನೋಡಿದಾಗ ನನಗೆಲ್ಲೋ ಈ 3 ಪಾತ್ರನು ಒಂದೇ, ಜಸ್ಟ್ ಟೈಮ್ ಲೈನ್ ಬೇರೆ ಬೇರೆ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಸಿನಾಪ್ಸಿಸ್ ಅಲ್ಲೇ 1940 to 1970 ಅಂತ ಹೇಳಿರೋದ್ರಿಂದ ಇದು ಯಶ್ ಅವರ ಯಂಗರ್ ವರ್ಷನ್ ಇರ್ಬೋದು. ಸ್ವತಂತ್ರ ಸಿಕ್ತಿದ್ದ ಹಾಗೆ ಈ ಡ್ರಗ್ ಮಾಫಿಯಾ, ಕ್ರೈಮ್ ಸಿಂಡಿಕೇಟ್ ದೊಡ್ಡದಾಗಿ ಬೆಳೆದು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹಲವು ಜನ ಪ್ರಯತ್ನ ಪಟ್ಟು ರಕ್ತ ಹರಿಸ್ತಿರ್ಬೋದಾ ಗೊತ್ತಿಲ್ಲ. ಆದ್ರೆ ಡ್ಯುಯಲ್ ರೋಲ್ ಇರೋದು ನಿಜಾನೇ ಆಗಿದ್ರೆ ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿರ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇನ್ನು ಇದರ ಕಥೆ ನಿಂತಿರೋದೆ ಗೋವಾ ಡ್ರಗ್ ಮಾಫಿಯಾ ಮತ್ತೆ ಅಲ್ಲಿನ ಸಪ್ಲೈ ಚೈನ್ ಸುತ್ತ. ಸೊ ಅದ್ರ ಮೇಲೆ ಹಿಡಿತ ತಗೊಳ್ಳೋದಕ್ಕೆ ಯಶ್ ಅವರ ಪಾತ್ರ ಹೊರಟಿದೆ, ಎಲ್ಲಾರ್ನೂ ಎದುರು ಹಾಕೊಂಡು ನಿಂತಿದ್ದಾನೆ. ಜೊತೆಗೆ ಆ ಡೈಲಾಗ್ ಬೇರೆ, ಗಿವ್ ಅಪ್ ರಾಯ, ಇಟ್ಸ್ ಓವರ್ ಬಟ್ ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್. ಒಂದು ಕಡೆ ಅದು ಸಿನಿಮಾದ ಥೀಮ್ಗೂ ಸೂಟ್ ಆಗ್ಬೇಕು ಅಂಡ್ ಹೊರಗಡೆಯಿಂದ ಧುರಂಧರ್ ಕ್ಲಾಶ್ಗೂ ಉತ್ತರ ಕೊಟ್ಟಾಗಿರ್ಬೇಕು, ಆ ರೀತಿನೇ ಬರ್ದಿದ್ದಾರೆ. ಲೈಕ್ ಹೆವಿ ಇಂಟೆನ್ಸ್ ಅಂಡ್ ಸಖತ್ತೊಳ್ಳೆ ಕೌಂಟರ್ ಕೊಟ್ಟಾಗಿತ್ತು ಅದು. ನನ್ನ ಪ್ರಕಾರ ಯಶ್ ಅವರೇ ಅದನ್ನ ಬರ್ದಿರ್ತಾರೆ, ಅಂತ ಐಡಿಯಾಗಳು ಬರೋದು ಕೂಡ ಅವರಿಗೇನೆ. ಎನಿವೇಸ್, ವಾಪಸ್ ಸ್ಟೋರಿ ಲೈನ್ ಕಡೆ ಬಂದ್ರೆ ಈ ಡ್ರಗ್ ನೆಟ್ವರ್ಕ್ ಅಲ್ಲಿ ಕಿಂಗ್ ಪಿನ್ ಗಳನ್ನ ಹೊಡೆದು ಮೇಲೆ ಬರೋದು ಸಿಕ್ಕಾಪಟ್ಟೆ ದೊಡ್ಡ ಚಾಲೆಂಜ್. ಅಲ್ಲಿ ಅವನ ಅಗೇನ್ಸ್ಟ್ ಆಗಿ ಅಕ್ಕ ನಯನ್ತಾರ ಅವರ ಪಾತ್ರನೇ ನಿಂತಿರ್ಬೋದು, ಗೊತ್ತಿಲ್ಲ. ಬಟ್ ಹಾಗೇನಾದ್ರೂ ಇದ್ರೆ ಫ್ಲಾಶ್ ಬ್ಯಾಕ್ ಪೋರ್ಷನ್ಸ್ ಅಂತೂ ಖಂಡಿತ ಇಟ್ಟಿರ್ತಾರೆ. ಅಂಡ್ ಅಲ್ಲಿ ಅವರಿಬ್ಬರ ಮಧ್ಯೆ ಏನೇನು ನಡೆಯುತ್ತೆ, ಏನೇನಾಗಿದೆ ಆ ಘಟನೆಗಳನ್ನ ತೋರಿಸಬಹುದು. ಆಲ್ಸೋ ಅನುಮಾನ ಬರ್ತಿರೋದೇನಂದ್ರೆ ಇಲ್ಲಿರೋ ಅಷ್ಟು ಫೀಮೇಲ್ ಕ್ಯಾರೆಕ್ಟರ್ಗಳು ಒಂದೊಂದು ಹಂತದಲ್ಲಿ ಲೀಡರ್ ಗಳಾಗಿ ನಯನ್ತಾರ ಅವರ ಕೆಳಗೆ ಆಪರೇಟ್ ಮಾಡ್ತಾ ಇದಾರ ಅಂತ. ಹಾಗೆ ಅವರ ನಡುವೆನೆ ಒಂದು ಹೈರಾರ್ಕಿ ಸೆಟ್ ಆಗಿರತ್ತೆ ಅಂತ ಅನ್ಸತ್ತೆ. ಲೈಕ್ ನಯನ್ತಾರ ಅವರು ಫೈನಲ್ ಬಾಸ್, ದೊಡ್ಡ ಕಿಂಗ್ ಪಿನ್, ಅವರ ಕೆಳಗಡೆ ಒಬ್ರು, ಮತ್ತ ಅವರ ಕೆಳಗಡೆ ಇನ್ನೊಂದು ಪಾತ್ರ, ಲೈಕ್ ಈ ತರ.
ಇನ್ನು ಈ ನೆಟ್ವರ್ಕ್ ಅನ್ನ ನೋಡಿದ್ರೆ ಚೈನಾದಿಂದನೇ ದೊಡ್ಡ ಮಟ್ಟದಲ್ಲಿ ಮಾಲ್ ಸಪ್ಲೈ ಆಗ್ತಿದೆ ಅಂತ ಅನ್ಸುತ್ತೆ. ಬಿಕಾಸ್ ಒಂದಷ್ಟು ಚೈನೀಸ್ ಬಿಲ್ಡಿಂಗ್ ಗಳು ಕಾಣ್ತಾ ಇದಾವೆ, ಡ್ರ್ಯಾಗನ್ ಸಿಂಬಲ್ ಕೂಡ ಇದೆ. ಆಲ್ಸೋ ಇಲ್ಲಿರೋ ಸ್ನೋ ಫೈಟ್ ಕಡೆ ಬಂದ್ರೆ ಹಿಮಾಲಯದಲ್ಲಿ ನಡೀತಿರ್ಬೋದಾ? ಇನ್ಫ್ಯಾಕ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಮೌಂಟೇನ್ ರೇಂಜ್ ಗಳು ಕೂಡ ಅದೇ ರೀತಿನೇ ಇದಾವೆ. ಸೊ ನೋಡುವ, ಅನ್ಕೊಂಡ್ ಹಾಗೆ ನಿಜ ಆದ್ರೂ ಆಗ್ಬೋದು. ಅಂಡ್ ಆ ಲೆಕ್ಕದಲ್ಲಿ ಮೊದಲಿಗೆ ಈ ಡ್ರಗ್ಸ್ ಎಲ್ಲ ಚೈನಾದಿಂದ ಗೋವಾಗೆ ಸಮುದ್ರ ಮಾರ್ಗದಲ್ಲಿ ಬರ್ತಾ ಇರತ್ತೆ. ಬಟ್ ಅಂಡಮಾನ್ ನಿಕೋಬಾರ್ ಅಲ್ಲಿ ಸೆಕ್ಯೂರಿಟಿ ಟೈಟ್ ಆಗ್ತಿದ್ದ ಹಾಗೆ ರಾಯ ಈ ಬಿಸ್ನೆಸ್ ಅನ್ನ ತನ್ನ ಕಂಟ್ರೋಲ್ಗೆ ಎತ್ಕೊಂಡು ಲ್ಯಾಂಡ್ ರೂಟ್ ಅಲ್ಲಿ ಮಾಲ್ ನ ಸಾಕ್ಸೋದಕ್ಕೆ ನೋಡ್ತಿರ್ಬೋದು. ಹಾಗೆ ಸರ್ಕಸ್ ಅನ್ನೋ ಹೆಸರಲ್ಲಿ ದೊಡ್ಡ ದೊಡ್ಡ ಪಾರ್ಟಿನ ಆರ್ಗನೈಸ್ ಮಾಡಿ ಅಲ್ಲಿ ಆ ಡ್ರಗ್ ಅನ್ನ ಮಾರಾಟನೂ ಮಾಡ್ತಿರ್ಬೋದು ಅಂತ ಅನ್ಕೋತೀನಿ. ಅಟ್ಲೀಸ್ಟ್ ಇರೋಂತ ಫ್ರೇಮ್ ಗಳನ್ನ ನೋಡಿದ ಮೇಲೆ ನನಗೆ ಅದೇ ಭಾವನೆ ಬರ್ತಾ ಇರೋದು. ಸೊ ಲೆಟ್ಸ್ ಸಿ ಸಿನಿಮಾದಲ್ಲಿ ಅದು ಹೇಗಿರತ್ತೆ ಅಂತ. ಇನ್ನು ಟೆಕ್ನಿಕಲಿ ವಿಜುವಲ್ಸ್, ಲೈಟಿಂಗ್, ವಿಎಫ್ಎಕ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದಾಗಿದೆ. ಔಟ್ಪುಟ್ ಅಂತೂ ಚೆನ್ನಾಗೇ ಬಂದಿದೆ. ಆಲ್ಸೋ ಈ 3 ಶೇಡ್ಗಳಲ್ಲಿ ಯಶ್ ಅವರ ಬ್ರುಟಾಲಿಟಿ ಇದೆಯಲ್ಲ, ಅದು ಬೇರೆ ಲೆವೆಲ್ ಅಲ್ಲೇ ಇದೆ, ಭಯಂಕರವಾಗಿದೆ. ಒಟ್ನಲ್ಲಿ ರಕ್ತಪಾತ ಹರಿಯೋದಂತೂ ಪಕ್ಕಾ. ಬಟ್ ಇಲ್ಲಿ ಮಿಸ್ ಹೊಡಿತಿರೋದು ಒಂದೇ, ಅದು ಇದರ ಬಿಜಿಎಂ. ರಾಯ ಇಂಟ್ರೊಡಕ್ಷನ್ ರಿವ್ಯೂನಲ್ಲೂ ಅದನ್ನೇ ಹೇಳಿದ್ದೆ, ರವಿ ಬಸ್ರೂರ್ ಅವರು ಬರೀ ಫ್ಯಾನ್ಸಿ ನೋಟ್ಸ್ ಇಂದ ಬೀಳ್ದೇನೆ ಎಮೋಷನ್ ಮೇಲೆ ವರ್ಕ್ ಮಾಡ್ಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈ ಟೀಸರ್ ನಲ್ಲಿ ಅದು ಕಾಣ್ತಿಲ್ಲ. ಸೊ ಅಟ್ಲೀಸ್ಟ್ ಮಿಕ್ಕಿರೋ ಟೈಮ್ ಅಲ್ಲಿ ಟ್ರೈಲರ್ ಮತ್ತೆ ಓವರ್ ಆಲ್ ಸಿನಿಮಾಗೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿರ್ಲಿ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ಈ ಟೀಸರ್ ನೋಡಿ ನಿಮಗೆ ಯಾವ ತರ ಅನ್ನಿಸ್ತು, ಏನೇನ್ ಅಭಿಪ್ರಾಯಗಳು ಬಂದ್ವು ಅದನ್ನ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ನಿಮ್ಮ ಥಿಯರಿಗಳನ್ನ ಬೇಕಿದ್ರೂ ತಿಳಿಸಬಹುದು. ಕಮೆಂಟ್ಸ್ ಅಲ್ಲಿ ಡಿಸ್ಕಷನ್ಗಳು ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.